ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇದೀಗ ಎಲ್ಲ ರೈತರಿಗೆ ಬಂಪರ್ ಭರ್ಜರಿ 3 ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಸಿಕ್ಕಿದ್ದು. ಎಲ್ಲ ರೈತರಿಗೆ ಹಾಗೂ ರೈತ ಮಿತ್ರರಿಗೆ ಬಂಪರ್ ಭರ್ಜರಿ ಕೊಡುಗೆಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ನೀಡಲಾಗಿದೆ. ಎಸ್ ವೀಕ್ಷಕರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲ ರೈತರ ಖಾತೆಗೆ 23ನೇ ಕಂತಿನ ಹಣ ಯಾವಾಗ ಜಮಾ ಮಾಡುತ್ತಾರೆ ಎಂಬುದರ ಕುರಿತು ಕೂಡ ಇದೀಗ ಆಫಿಷಿಯಲ್ ಅಪ್ಡೇಟ್ ಬಂದಿದ್ದು. ಇದಲ್ಲದೆ ಎಲ್ಲ ರೈತರಿಗೆ ರಸಗೊಬ್ಬರ ಯೂರಿಯಾ ಖರೀದಿಗೆ ಇದೀಗ ಹೊಸ ನಿಯಮವನ್ನ ಜಾರಿಗೆ ಮಾಡಲಾಗಿದ್ದು, ಹಾಗೂ ನಿಮ್ಮ ತಾತ ಹಾಗೂ ಮುತ್ತಾತ ಸೇರಿದಂತೆ ತಂದೆ ತಾಯಿಯ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಮಾಡಿಕೊಳ್ಳುವುದಕ್ಕೆ ಇದೀಗ ಹೊಸ ಒಂದು ನಿಯಮವನ್ನ ಜಾರಿಗೆ ಮಾಡಲಾಗಿದೆ. ಒಟ್ಟಾರೆಯಾಗಿ ರೈತರಿಗಾಗಿಯೇ ಸಂಬಂಧಪಡುವ 3 ಹೊಸ ನಿಯಮಗಳು ಇದೀಗ ಜಾರಿಗೆ ಬಂದಿದ್ದು. ಮೊದಲನೆಯದಾಗಿ ಗುಡ್ ನ್ಯೂಸ್ ಏನಿದೆ ಅಂತ ನೋಡೋಣ ವೀಕ್ಷಕರೇ. ಹೌದು, ದೇಶದ ಪ್ರಮುಖ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾಗಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಇದೀಗ ಕೇಂದ್ರ ಸರ್ಕಾರದಿಂದ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಇಲ್ಲಿಯವರೆಗೂ 22 ಕಂತುಗಳು ಜಮಾ ಮಾಡಲಾಗಿದ್ದು, ಮುಂದಿನ 23ನೇ ಕಂತಿನ ಹಣವನ್ನ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡೋಕೆ ಇದೀಗ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಹಣವನ್ನ ನಿಮ್ಮ ಖಾತೆಗೂ ಪಡೆದುಕೊಳ್ಳೋಕು ಮುಂಚೆ ಕಡ್ಡಾಯವಾಗಿ ನೀವು ಈ KYCಯನ್ನ ಪೂರ್ಣಗೊಳಿಸಿರಬೇಕು. ಸರ್ಕಾರ ಸ್ಪಷ್ಟನೆ ನೀಡಿದೆ. ಇನ್ನು ವೀಕ್ಷಕರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಇದೇ ಜೂನ್ ಕೊನೆಯ ವಾರ ಅಥವಾ ಜುಲೈ ಮೊದಲ ವಾರದವರೆಗೆ ಪ್ರತಿ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ. DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತೆ ಎಂದು ಇದೀಗ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಇನ್ನು ಎರಡನೆಯದಾಗಿ ರಸಗೊಬ್ಬರ ಖರೀದಿ ಯೂರಿಯಾ ಖರೀದಿಗೆ ಇದೀಗ ಕಡ್ಡಾಯವಾಗಿ ಫಾರ್ಮರ್ ID FID ಹೊಂದಿರಬೇಕು. ಎಸ್ ವೀಕ್ಷಕರೇ, ತಾಲೂಕಾ ಹಾಗೂ ಜಿಲ್ಲಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಅಧಿಕೃತವಾಗಿ ಇದೀಗ ಸುದ್ದಿಗೋಷ್ಠಿಯನ್ನ ಹೊರಡಿಸಲಾಗಿದ್ದು, ಸುತ್ತೋಲೆ ಕೂಡ ಎಲ್ಲ ರೈತರಿಗೆ, ರೈತ ಬಾಂಧವರಿಗೆ ಹಾಗೂ ರೈತ ಫಲಾನುಭವಿಗಳಿಗೆ ನೀಡಲಾಗಿದೆ. ಇನ್ನು ಮುಂದೆ ರಸಗೊಬ್ಬರ ಯೂರಿಯಾ ಖರೀದಿಸಲು ರೈತರು ಕಡ್ಡಾಯವಾಗಿ ಫಾರ್ಮರ್ ID FIDಯನ್ನ ಹೊಂದಿರಲೇಬೇಕು. ಇನ್ನು ಕೊನೆಯದಾಗಿ ಕುಟುಂಬದಲ್ಲಿ ತಾತ ಮುತ್ತಾತ ತಂದೆ ತಾಯಿಯರ ಆಸ್ತಿಯನ್ನ ವರ್ಗಾವಣೆ ಮಾಡೋಕೆ ಇದೀಗ ಹೊಸ ಬದಲಾವಣೆಯನ್ನ ಮಾಡಲಾಗಿದ್ದು, ಇನ್ನು ಮುಂದೆ ಕೇವಲ ಮೊಟೇಷನ್ ಆಧಾರವಾಗಿ ಆಸ್ತಿ ಮೇಲಿನ ಸಂಪೂರ್ಣ ಹಕ್ಕು ಪ್ರತಿಯೊಬ್ಬರಿಗೂ ಸಿಗುವುದಿಲ್ಲ. ಹೀಗಾಗಿ ಈ ಕುರಿತು ಸುಪ್ರೀಂ ಕೋರ್ಟ್ ಕೂಡ ಹಲವು ಬಾರಿ ಮೊಟೇಷನ್ ಆಸ್ತಿ ಹಕ್ಕಿನ ಅಂತಿಮ ಸಾಕ್ಷಿ ಅಲ್ಲ ಎಂದು ಸ್ಪಷ್ಟಪಡಿಸಿದೆ. ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸರಿಯಾಗಿ ವರ್ಗಾವಣೆ ಆಗಬೇಕಾದರೆ ನೋಂದಾಯಿತ ದಾಖಲೆಗಳೊಂದಿಗೆ ಗಿಫ್ಟ್ ಡಿಡ್, ಸೇಲ್ ಡಿಡ್ ಅಥವಾ ವಿಲ್ ಮುಂತಾದ ದಾಖಲೆಗಳು ಇರಲೇಬೇಕು ವೀಕ್ಷಕರೇ. ಹೀಗಾಗಿ ಪ್ರತಿಯೊಬ್ಬರಿಗೂ, ರೈತರಿಗೆ, ರೈತ ಬಾಂಧವರಿಗೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಶುಭ ದಿನ.